ಸಿದ್ದರಾಮಯ್ಯನವರೇ, ಇವತ್ತು ನಿಮ್ಮ ಸ್ಟೇಟ್ಮೆಂಟನ್ನು ನೋಡಿದ್ದೀವಿ. ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಅನ್ನುವಂಥ, ಅದಕ್ಕೆ ಅವರೆಲ್ಲ ಕ್ರಿಶ್ಚಿಯನ್ರಾಗ್ತಾ ಇದ್ದಾರೆ, ಮತಾಂತರ ಆಗ್ತಾ ಇದ್ದಾರೆ ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟರೆ. ಹೌದು, ನಾನು ಒಪ್ಕೊಳ್ತೇನೆ, ನಮ್ಮಲ್ಲಿ ಇವತ್ತಿಗೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಕನಸು ನನಸಾಗಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಯಾವುದಕ್ಕೋಸ್ಕರ ಹೋರಾಟ ಮಾಡಿದ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ಅವರಿಗೆಲ್ಲ ರೀತಿಯ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಏನು ಒಂದು ಹಿಂದುಳಿದವರು ಅನ್ನುವಂಥದ್ದು ಏನಿದ್ದಾರೆ ಅವ್ರಿಗೆ ಸಿಕ್ಕಿಲ್ಲ ಅಂತನ್ನುವಂಥದ್ದು ಇವತ್ತಿಗೂ ನಾನು ಒಪ್ಕೊಳ್ತೀನಿ. ಆದರೆ ಇದರರ್ಥ ಮತಾಂತರ ಆಗಬೇಕು, ಮತಾಂತರ ಆದ ತಕ್ಷಣವೂ ಎಲ್ಲ ಸಮಾನತೆ ಆಗುತ್ತೆ, ಮೂರ್ಖತನ. ಹಾಗಾದರೆ ನೀವೇ ಪ್ರಕಟ ಮಾಡಿದಂಥ ಇವತ್ತಿನ ಜಾತಿಯ ಹಿನ್ನೆಲೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಎಲ್ಲಿದ್ದು ಮಂತ್ರಿ? ಇದು ಕ್ರಿಶ್ಚಿಯನ್ ಅಂದ್ರೆ ಕ್ರಿಶ್ಚಿಯನ್ ಯಾಕಾಗಿದ್ದಾನೆ? ನಿಮ್ಮ ಪ್ರಕಾರ ಕ್ರಿಶ್ಚಿಯನ್ ಯಾಕಾಗಿದ್ದಾನೆ? ನನಗೆ ಇಲ್ಲಿ ಅಸ್ಪೃಶ್ಯತೆ, ನನಗೆ ಸಮಾನತೆ ಇಲ್ಲ, ನನಗೆ ನಾನು ಮುಟ್ಸ್ಕೊಳ್ಳಲ್ಲ, ಅದು ಇದು ಅಂತ ಹೇಳಿ ನಿಮಗೆ ಕ್ರಿಶ್ಚಿಯನ್ ಆದಮೇಲೆ ಕ್ರಿಶ್ಚಿಯನ್ ಅಂತ ಆಗಬೇಕಲ್ಲ. ಬ್ರಾಹ್ಮಣ ಕ್ರಿಶ್ಚಿಯನ್ ಹೆಂಗಾದ? ಅಥವಾ ಶೆಟ್ಟಿ ಕ್ರಿಶ್ಚಿಯನ್ ಹೇಗ್ಯದ? ಒಕ್ಕಲಿಗೆ ಕ್ರಿಶ್ಚಿಯನ್ ಹೇಗ್ಯದ? ಲಿಂಗಾಯತ್ ಕ್ರಿಶ್ಚಿಯನ್ ಹೇಗಾದ? ಅವರು ಅಲ್ಲೂ ಜಾತಿಗಳನ್ನು ನಿರ್ಮಾಣ ಮಾಡಿದ್ರಲ್ಲ ನೀವೇ. ಅಂದರೆ ಜಾತಿಗಳನ್ನು ಒಡೆದು ಮತಾಂತರಕ್ಕೆ ಪ್ರೋತ್ಸಾಹ ಕೊಡುವಂಥ ಮಾನಸಿಕತೆ ಮಾನ್ಯ ಸಿದ್ದರಾಮಯ್ಯನವರದು. ಸಮಾನತೆ ಇಲ್ಲ, ನಮ್ಮಲ್ಲಿ ಸಾಕಷ್ಟು ಗೊಂದಲ. ಹೌದು, ಒಪ್ಕೊಳ್ಳೋಣ. ಅದರ ಅರ್ಥ ಮತಾಂತರ ಆಗಬೇಕಾ? ಮತಾಂತರ ಆದ ತಕ್ಷಣ ಎಲ್ಲವೂ ಸಮಸ್ಯೆ ಪರಿಹಾರ ಆಗತ್ತಾ? ಬಡ ಶ್ರೀಮಂತನಾಗ್ಬಿಡ್ತಾನ? ಅಸ್ಪೃಶ್ಯ ಆಗ್ಬಿಡ್ತಾನ? ತೋರಿಸ್ಕೊಡ್ಲಿ. ನಾನು ಸವಾಲು ಹಾಕ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಕ್ರಿಶ್ಚಿಯನ್ ಆದಂಥವನು, ಯಾವ ಒಬ್ಬ ಹರಿಜನ ಕ್ರಿಶ್ಚಿಯನ್ ಆದಂಥವನು, ಅಲ್ಲಿ ಕ್ರಿಶ್ಚಿಯನ್ರ ಒಳಗಡೆಗೆ ಅವ್ರಿಗೆ ಬೇರೆಯೇ ಸಪ್ರೇಟ್ ಚರ್ಚ್ ಇದೆ, ಅವ್ರು ಮದುವೆ ಮಾಡ್ಕೊಳ್ಳೋದು ಸಪ್ರೇಟ್. ಅವ್ರು ಹರಿಜನ ಕ್ರಿಶ್ಚಿಯನ್ ಆದಂಥವ್ರಲ್ಲೇ ಮದುವೆಗಳಾಗ್ತವೆ. ಯಾರು ಇವತ್ತು ಬ್ರಾಹ್ಮಣ ಕ್ರಿಶ್ಚಿಯನ್ ಆಗಿದ್ದಾನೆ, ಹರಿಜನ ಕ್ರಿಶ್ಚಿಯನ್ ಮತ್ತು ಬ್ರಾಹ್ಮಣ ಕ್ರಿಶ್ಚಿಯನ್ ಮದುವೆ ಆಗೋದ್ರಲ್ಲಿ ಯಾಕೆ ಡಿಫ್ರೆನ್ಸ್ ಯಾಕೆ ಹಾಕಿದ್ರೆ? ತೋರಿಸಿ ನೋಡೋಣ ಎಲ್ಲಿ ಸಮಾನತೆ ಇದೆ. ಸೊ ಮತಾಂತರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ನೀವು ವಾಪಸ್ ತಗೊಳ್ಳಾಯ್ತು. ಮತಾಂತರದಿಂದನೇ ಮಣಿಪುರ್, ಮತಾಂತರದಿಂದನೇ ಅಸ್ಸಾಂ, ಮತಾಂತರದಿಂದನೇ ಮೇಘಾಲಯ, ಇಲ್ಲೆಲ್ಲ ಗಲಾಟೆ ಆಗ್ತಾ ಇರೋದೇ ಮತಾಂತರದ ಪರಿಣಾಮದಿಂದ ಅಂತನ್ನೋದು ನಿಮ್ಗೆ ಗೊತ್ತಿಲ್ವಾ? ಸೊ ಮತಾಂತರ ಆಗಕ್ಕೆ ನಾವು ಕೊಡೋದಿಲ್ಲ, ಇದನ್ನು ತಡೀತೀವಿ. ನೀವು ನಿಮ್ಮ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ದಾವಣಗೆರೆಯಲ್ಲಿ ಒಂದು ಫ್ಲೆಕ್ಸ್ ಹಾಕಿದೆ. ಛತ್ರಪತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನನ ಹೊಟ್ಟೆ ಹೊರದು. ಅದೇನು ಕಾಲ್ಪನಿಕ ಅಲ್ಲ, ಕಟ್ಟು ಕಥೆ ಅಲ್ಲ, ಕಲ್ಪನೆಯಿಂದ ಬರೆದಂಥ ಚಿತ್ರ ಅಲ್ಲ, ಐತಿಹಾಸಿಕವಾದಂಥ ಘಟನೆ. ಯಾವ ವ್ಯಕ್ತಿ ಅಫ್ಜಲ್ ಖಾನ್ ವಿಜಯಪುರದಿಂದ ಹೊರಟು ಪ್ರತಾಪಗಢವರೆಗೆ ಹೋಗಬೇಕಾದ್ರೆ ಹಳ್ಳಿಯಲ್ಲಿ ಹಿಂದೂಗಳ ಹತ್ಯೆ, ಹಿಂದೂ ದೇವಸ್ಥಾನ ಒಡೆದ್ರು. ಛತ್ರಪತಿ ಶಿವಾಜಿಯ ಮನೆದೇವರು ತುಳಜಾ ಭವಾನಿ, ಅಂಬಾ ಭವಾನಿ ದೇವಸ್ಥಾನವನ್ನು ಒಡೆದು ಹಾಕಿದ. ಸೊ ಅಂಥ ದ್ರೋಹಿ, ಹಿಂದೂ ದ್ರೋಹಿ ಆದಂಥ ಅಫ್ಜಲ್ ಖಾನನನ್ನು ಕೊಂದಿದ್ದು ಇತಿಹಾಸ ಇದೆ. ಸೊ ಇತಿಹಾಸದ ಆ ಚಿತ್ರ ಬರೆದ್ರೆ ಇವತ್ತಿನ ಮುಸ್ಲಿಮರಿಗೆ, ಇವತ್ತಿನ ಕಾಂಗ್ರೆಸ್ನವರಿಗೆ ನಿಮಗೇನು ಹೊಟ್ಟೆ ಅವರಿಗೆ? ಇತಿಹಾಸ ಇದೆ. ಅಫ್ಜಲ್ ಖಾನನ ವಂಶ ಇವತ್ತಿಗೂ ಜೀವಂತ ಇದೆಯಾ? ಹಾಗಾದ್ರೆ ಅಫ್ಜಲ್ ಖಾನನ ಇವತ್ತಿನ ಮುಸ್ಲಿಮರಿಗೆ ಅಫ್ಜಲ್ ಖಾನ ಸಂಬಂಧನೇ ಇಲ್ಲ. ಅದನ್ನು ತೆಗಿಸ್ಬೇಕು ಅಂತ ಹೇಳಿ ಮುಸ್ಲಿಮರು ಏನಾದರೂ ನೀವು ವಿರೋಧ ಮಾಡಿದರೆ, ಹಾಗಾದರೆ ಅಫ್ಜಲ್ ಖಾನದ ವಂಶ ನಿಮ್ಮಲ್ಲಿದೆ, ನೀವು ಹಿಂದೂ ವಿರೋಧಿಗಳಿದೆ, ನೀವು ದೇವಸ್ಥಾನ ವಿರೋಧಿಗಳಿದೆ ಅನ್ನೋದು ಸಿದ್ಧ ಆಗುತ್ತೆ. ಹಾಗಾದರೆ ನಾವು ಛತ್ರಪತಿ ಶಿವಾಜಿ ವಂಶಜರಿದ್ದೀವಿ, ನಮ್ಮಲ್ಲೂ ಹಿಂದೂ ರಕ್ತ ಇದೆ. ಸೊ ಆ ಫ್ಲೆಕ್ಸ್ ಹಾಕಿದ್ದಕ್ಕೆ ಕಾಂಗ್ರೆಸ್ಸಿನ ಒಬ್ಬ ಮಂತ್ರಿ ಮಾತನಾಡೋದೇನದು? ಎಲ್ಲಿ ಬೇಕಾದಲ್ಲಿ ನೀವು ಹಾಕ್ತಾರೆ, ಏನು ಬೇಕಾದ್ರು ಮಾಡ್ತಾರೆ, ನಿಮ್ಮ ಒಳಗೆ ಹಾಕ್ತೀನಿ. ಸ್ವಾಮಿ, ಇಂಥ ಒಳ ಹಾಕೋದು ನಾವು ಭಾಳ ನೋಡಿದ್ದೀವಿ. ಕೇಸ್ಗಳು ಹಾಕೋದು, ಕೇಸಿನಿಂದ ಹೆದರಿಸೋದು ಭಾಳ ನೋಡಿದ್ದೀವಿ. ಈ ರೀತಿ ಹೆದರಬೇಡ್ರಿ, ಇತಿಹಾಸ ಓದೆ.
ನಾನೇ ನಮ್ಮ ಇವರಿಗೆ ಮಂತ್ರಿಗಳಿಗೆ ಶಿವಾಜಿಯ ಪುಸ್ತಕ ಕೊಟ್ಟು ಬರ್ತೀನಿ. ನಾನು ಛತ್ರಪತಿ ಶಿವಾಜಿಯ ಇತಿಹಾಸದಲ್ಲಿ ಪುಸ್ತಕ ಕೊಟ್ಟು ಬರ್ತೀನಿ, ಸ್ವಾಮಿ ಇದನ್ನು ಓದಿ. ಅಂಥ ಛತ್ರಪತಿ ಶಿವಾಜಿ ಹೋರಾಟ ಮಾಡಿದ್ರಿಂದ ಇವತ್ತು ನೀವು ಮಂತ್ರಿ ಆಗಿದರೆ, ಇವತ್ತು ನಾವು ಬದುಕ್ತಾ ಇದ್ದೀವಿ. ದೇಶ ಅಂತ ಹೇಳಿ ಹಿಂದೂ ಆಗಿ ಬದುಕ್ತಾ ಇದ್ರೆ ಬಿಕಾಸ್ ಆಫ್ ಛತ್ರಪತಿ ಶಿವಾಜಿ. ಅಂಥವನ ಶೌರ್ಯವನ್ನು ನಾವು ಪ್ರದರ್ಶನ ಮಾಡಿದ್ರೆ ತಪ್ಪೇನ್ರಿ? ತಪ್ಪೇನು? ಅಫ್ಜಲ್ ಈ ಔರಂಗಜೇಬನ ಕಟೌಟ್ ಹಾಕಿದ್ರಲ್ಲ ಶಿವಮೊಗ್ಗದಲ್ಲಿ, ಬೆಂಗಳೂರಲ್ಲಿ, ಬೆಳಗಾಂನಲ್ಲಿ. ಔರಂಗಜೇಬ್ ಒಬ್ಬ ದೇಶದ್ರೋಹಿ. ಔರಂಗಜೇಬ್ ಸಾವಿರಾರು ಲಕ್ಷಾಂತರ ದೇವಸ್ಥಾನ ಹೊಡೆದಂಥವನು, ಕಾಶಿ ದೇವಸ್ಥಾನ ಹೊಡೆದಂಥವನು. ಛತ್ರಪತಿ ಶಿವಾಜಿಯ ಮಗ ಸಂಭಾಜಿಯನ್ನ 38 ಪೀಸ್ ಮಾಡಿದಂಥ ನೀಚ ಔರಂಗಜೇಬನ ಕಟೌಟ್ ಹಾಕಿದರೆ ನಿಮಗೆ ನಡೆಯುತ್ತಾ? ನಿಮಗೂ ಕತ್ತರಿಸ್ತಾರಿದೆ ಔರಂಗಜೇಬನ ಮಾನಸಿಕತೆ ಇರುವಂಥವ್ರು ಅಂತ ನೆನಪಿಟ್ಕೊಳ್ಳಿ. ಛತ್ರಪತಿ ಶಿವಾಜಿಯ ಇತಿಹಾಸವನ್ನ ಅವಮಾನ ಮಾಡಕ್ಕೆ ಹೋಗಬೇಡಿ. ನಾವು ಮುಂದಿನ ಬಾರಿ ದಾವಣಗೆರೆಯ ನಗರದ ಎಲ್ಲ ಗಣೇಶನ ಎದುರುಗಡೆಗೆ ಛತ್ರಪತಿ ಶಿವಾಜಿಯ ಫೋಟೋವನ್ನು, ಭಾವಚಿತ್ರವನ್ನು ಹಾಕ್ತೀವಿ. ತಡೀರಿ ನೋಡೋಣ ತಾಕತ್ತಿದ್ದಾರೆ.